ಈ ಫೌಂಡೇಶನ್ಗಳಲ್ಲಿ ಯಾವ್ದು ಚೆನ್ನಾಗಿದೆ ಯಾವುದು ಹಾಳಾಗಿದೆ ಅಂತ ಹೇಗೆ ಕಂಡುಹಿಡಿಯೋದಂದ್ರೆ, ಇವಾಗ ಎಕ್ಸ್ಪೈರಿ ಡೇಟು ಇರಲ್ಲ, ಬಾಕ್ಸ್ ಮೇಲೆ ಇರುತ್ತೆ. ಮತ್ತೆ ಅದು ಬಾಕ್ಸ್ ಎಸ್ತಿರ್ತೀವಿ, ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಅಂದ್ರೆ ನಾವು ಎಷ್ಟು ವರ್ಷ ಯೂಸ್ ಮಾಡ್ಬೋದು, ಹೆಂಗೆ ಯೂಸ್ ಮಾಡೋದನ್ನು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಎಕ್ಸ್ಪೈರಿ ಡೇಟು ಇಲ್ಲ ಅಂತ ಅಂದ್ರೂ ಫೌಂಡೇಶನ್ ಹಾಳಾಗಿದೆ ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈ ಫೌಂಡೇಶನ್ ಬಂದು ತುಂಬಾ ಚೆನ್ನಾಗಿದೆ, ಹಾಳಾಗಿಲ್ಲ. ಇದು ಬಂದು ಹಾಳಾಗಿದೆ. ಅಂದ್ರೆ ಇದು ಫುಲ್ ಕ್ರೀಮಿ ಬೇಸ್ ಇರುತ್ತೆ, ಇದು ಬಂದು ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ. ಈ ಲಿಕ್ವಿಡ್ ಫಾರ್ಮ್ ಆಗಿದ್ರೆ ಫೌಂಡೇಶನ್ ಹಾಳಾಗಿದೆ ಅಂತ. ಇದನ್ನ ನಾವೇನಾರು ಹಾಕಿ ಮೇಕಪ್ ಮಾಡಿದ್ರೆ ಬ್ರೈಡ್ಸಿಗೆ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ತರ ಲಿಕ್ವಿಡ್ ಫಾರ್ಮ್ ಆಗಿರೋ ಫೌಂಡೇಶನ್ಸ್ನ ಯಾರು ಯೂಸ್ ಮಾಡಬೇಡಿ. ಮೇಯ್ನು ನೋಡ್ಕೊಳ್ಳಿ, ಇಲ್ಲೇ ಡಿಫ್ರೆನ್ಸಸ್ ಗೊತ್ತಾಗ್ತಾ ಇದೆ. ಇದು ನೀಟಾಗಿ ಬ್ಲೆಂಡ್ ಆಗುತ್ತೆ, ಇದು ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಕೆಲವೊಂದ್ ಕಡೆ ಶಾಪಲ್ಲೂ ಅಷ್ಟೇನೆ, ಅದು ಇಟ್ಟು ಲಿಕ್ವಿಡ್ ಮೇಲೆ ಫೌಂಡೇಶನ್ ಕೆಳಗೆ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಹಂಗಲ್ಲ. ಆಕ್ಚುಲಿ ಈ ತರ ಇದ್ರೆ ಯೂಸ್ ಮಾಡಲೇಬೇಡಿ, ಇದು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಥ್ಯಾಂಕ್ ಯು.